Hello everyone, welcome to RK Study Info YouTube channel. So finally ಕರ್ನಾಟಕ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇದ್ದಂತಹ ಪ್ರಿನ್ಸಿಪಲ್ಗಳ ಹುದ್ದೆಗಳಿಗೆ ಏನು ಪ್ರಿನ್ಸಿಪಲ್ ಆಗಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ರಿ. ಸೊ ಒಂದು ಒಳ್ಳೆಯ ಅವಕಾಶ ಇದೆ. ಸುಮಾರು 1217 ಪೋಸ್ಟ್ಗಳಿಗೆ ಏನು ಮಾಡ್ತಾ ಇದ್ದಾರೆ, ಈ ಒಂದು ರಿಕ್ರೂಟ್ಮೆಂಟ್ ನ ಮಾಡ್ತಾ ಇದ್ದಾರೆ. ಟೋಟಲಿ ನೇಮಕಾತಿ ಪ್ರೊಸೀಜರ್ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಗೆಜೆಟ್ ಅಂತ ಹೇಳ್ತಾರೆ. ಓಕೆ, ಕರ್ನಾಟಕ ರಾಜ್ಯ ಪತ್ರ ಅಂತ ಹೇಳ್ತಾರೆ, ಅದನ್ನ ಪ್ರಕಟ ಮಾಡಲಾಗಿದೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೀವೆಲ್ಲ ವೇಟ್ ಮಾಡ್ತಾ ಇರುವಂತಹ ಸರ್ಕಾರಿ PU ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿ, ಅದು ಇದಕ್ಕೆ ಯಾವ ತರ ರಿಲೇಟೆಡ್ ಇದೆ, ಏನೆಲ್ಲ ಸಿಮಿಲಾರಿಟೀಸ್ಗಳು ನೋಡಕ್ ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಬಹಳ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಬಹಳ ಮುಖ್ಯವಾಗಿ ಪ್ರಿನ್ಸಿಪಲ್ ಹುದ್ದೆಗಳನ್ನ ಯಾವ ತರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು PUC ಡಿಪಾರ್ಟ್ಮೆಂಟ್ ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರಬಹುದು, ಇದನ್ನ ಕರ್ನಾಟಕ ರಾಜ್ಯ ಪತ್ರ ಅಂತ ಹೇಳ್ತಾರೆ. ಹಾಗೇನೆ ಈ ಒಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿರುವಂತಹ ರೂಲ್ಸ್ ಗಳನ್ನ ಕರ್ನಾಟಕ ಜನರಲ್ ಸರ್ವಿಸ್ ರೂಲ್ಸ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2023 ಅಂತ ಹೇಳಿ ಕರೀತಾರೆ. ಸೊ ಇದರ ಅನ್ವಯ ಏನು ಸರ್ಕಾರಿ PU ಬೋರ್ಡ್ ಅಲ್ಲಿ PU ಕಾಲೇಜ್ಗಳಲ್ಲಿ ಖಾಲಿ ಇರುವಂತಹ ಅನೇಕ ಹುದ್ದೆಗಳಿದಾವೆ. ಬರೀ ಪ್ರಿನ್ಸಿಪಲ್ ಹುದ್ದೆಗಳು ಅಷ್ಟೇ ಅಲ್ಲ, JD ಪೋಸ್ಟ್ಗಳಿದಾವೆ. ನೋಡಿ, ನಿಮ್ಗೆಲ್ಲ ಗೊತ್ತಿರುತ್ತೆ, ವಿಭಾಗ ಮಟ್ಟದಲ್ಲಿ JD ಜಾಯಿಂಟ್ ಡೈರೆಕ್ಟರ್ಸ್ಗಳು ಇರ್ತಾರೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಅವುಗಳ ಹುದ್ದೆಗಳನ್ನ ಯಾವ ತರ ನಾವು ತುಂಬಿಕೊಳ್ತೇವೆ ಅಂತ ಹೇಳಿ ಇಲ್ಲಿ ಪಬ್ಲಿಕ್ ಡೊಮೇನ್ಗೆ, ಆಯ್ತಾ, ನಿಮ್ಮ ನಾಲೆಜ್ಗೆ ಇದನ್ನ ಹಾಕಲಾಗಿದೆ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತೆಗೆದುಕೊಂಡಿರುವಂತಹ ಈ ಒಂದು ಟಾಪಿಕ್ ಹೇಳೋದಾದ್ರೆ, ಈ ಒಂದು ಪ್ರಿನ್ಸಿಪಲ್ಗಳನ್ನ ಯಾವ ತರ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಯಾರ್ಯಾರು ಎಲಿಜಿಬಲ್ ಅಭ್ಯರ್ಥಿಗಳಿದ್ದೀರಾ, ಸೊ ಈಗಿಂದಲೇ ಅದಕ್ಕೆ ಯಾವ ತರ ತಯಾರಿ ಮಾಡ್ಕೋಬೇಕಾಗತ್ತೆ. ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವೆ, ಸರಿ ಸುಮಾರು ನೋಡ್ತಾ ಇರ್ಬೋದು 1217 ಪೋಸ್ಟ್ಗಳಿದಾವೆ. ಸೊ ಇದರಲ್ಲಿ 25% ಏನಾಗುತ್ತಂತೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ, ನೇರ ನೇಮಕಾತಿಗಳು ಆಗ್ತವೆ. ನೇರ ನೇಮಕಾತಿ ಅಂತಂದ್ರೆ ಯಾವ ತರ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ಪ್ರಿನ್ಸಿಪಲ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಗವರ್ನಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜಸ್ ಅಂತ ಹೇಳಿ ಈ ಒಂದು ಹುದ್ದೆಯನ್ನು ಕರೀತಾರೆ. ಸೊ ಸ್ಯಾಲರಿ ಬಂದು ನಿಮ್ಮ ಒಂದು ಬೇಸಿಕ್ ಸಂಬಳ ಎಷ್ಟಿರುತ್ತೆ, 56,000 56,000 ಇಂದ ಸ್ಟಾರ್ಟ್ ಆಗುತ್ತೆ. 56,800 ಇಂದ ಆಲ್ಮೋಸ್ಟ್ 1 ಲಕ್ಷ, ನಿಯರ್ಲಿ 9,600 ನಿಮಗೆ ಸ್ಯಾಲರಿ ಸಿಗುತ್ತೆ ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಏನು ಪ್ರಿನ್ಸಿಪಲ್ ಪೋಸ್ಟ್ ಇದೆ, ಟೋಟಲಿ 100% ಅಲ್ಲಿ ಸರ್, ಟೋಟಲ್ 100% ಅಲ್ಲಿ 25% ಮಾತ್ರ ಏನಾಗುತ್ತೆ, ನೇರ ನೇಮಕಾತಿ ಆಗುತ್ತೆ. ನೇರ ನೇಮಕಾತಿ ಅಂತಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರೆ. ಯಾವ ತರ ಮಾಡ್ತಾರೆ ಅದನ್ನ, ಸೊ ನೋಡ್ತಾ ಇರ್ಬೋದು, ಯಾರ್ಯಾರು ಇನ್ ಸರ್ವಿಸ್ ಅಭ್ಯರ್ಥಿಗಳಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಮಸ್ಟ್ ಹ್ಯಾವ್ ಪುಟ್ ಇನ್ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 10 ವರ್ಷ ಅಂತ ಹೇಳ್ತಾರೆ ಇನ್ ದ ಕ್ಯಾಡರ್ ಆಫ್ ಲೆಕ್ಚರರ್ಸ್. ಸೊ ಯಾರ್ಯಾರು ಉಪನ್ಯಾಸಕರಾಗಿ ಮಿನಿಮಮ್ 10 ವರ್ಷ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದಾರೋ, ಜೊತೆಗೆ ಬರೀ ಸೇವೆ ಸಲ್ಲಿಸೋದಷ್ಟೇ ಅಲ್ಲ, ಹೂಸ್ ಪೀರಿಯಡ್ ಆಫ್ ಪ್ರಾಬೇಷನ್ ಹ್ಯಾಸ್ ಬೀನ್ ಸ್ಯಾಟಿಸ್ಫ್ಯಾಕ್ಟರಿಲಿ ಕಂಪ್ಲೀಟೆಡ್. ಸರಿನಾ, ನಿಮ್ಗೆಲ್ಲ ಗೊತ್ತಿರುತ್ತೆ, ಈ ಒಂದು ಸರ್ಕಾರಿ ಎಂಪ್ಲಾಯೀಸ್ಗಳಿಗೆ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿ ಮಾಡ್ತಾರೆ. PB ಪೀರಿಯಡ್ ಅಂತ ನಾವೇನ್ ಕರಿತೇವೆ, ಪ್ರೊಬೇಷನರಿ ಪೀರಿಯಡ್. ಸೊ ಅದನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರಬೇಕು ಆ ಅಭ್ಯರ್ಥಿ, ಜೊತೆಗೆ 10 ವರ್ಷ ಮಿನಿಮಮ್ ಏನಾಗಿರ್ಬೇಕು, ಸರ್ವಿಸ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಇದು ಪ್ರಿನ್ಸಿಪಲ್ ಹುದ್ದೆ ಆಗಿರೋದ್ರಿಂದ ಆಯ್ತಾ, ಅವರು ಜವಾಬ್ದಾರಿ ಒಂದು ಪೋಸ್ಟ್ ನ ಜೊತೆಗೆ 10 ವರ್ಷ ಸರ್ವಿಸ್ ಅಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ನ ಅವರು ತೆಗೆದುಕೊಂಡಿರ್ತಾರೆ. ಸರಿನಾ ಫ್ರೆಂಡ್ಸ್. ಸೊ ಹಾಗಾಗಿ 10 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಸರ್ಕಾರಿ PU ಕಾಲೇಜುಗಳಲ್ಲಿ, ಹಾಗೆ ಅವರ ಏನು ಪ್ರೊಬೇಷನರಿ ಪೀರಿಯಡ್ ಏನಿರುತ್ತೆ ಅದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರಬೇಕು. ಪ್ರತಿಯೊಂದು ACR ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟ್ ಆಗಿರಬೇಕು. ಸೊ ಅಂತಹ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರೆ, ನೇರ ನೇಮಕಾತಿಗಳನ್ನ ಮಾಡಲಾಗುತ್ತೆ. ಸೊ 25% ಅಂತಂದ್ರೆ ಆಲ್ಮೋಸ್ಟ್ ಒಂದು 300, 305, 310 ಆ ತರ ಪೋಸ್ಟ್ಗಳು ಏನಾಗುತ್ತೆ, ನೇರ ನೇಮಕಾತಿಗೆ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಈ ಒಂದು ಕ್ವಾಲಿಫಿಕೇಶನ್ ಹೊಂದಿದ್ದೀರಾ ಅಂದ್ರೆ 10 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಗವರ್ನಮೆಂಟ್ PU ಕಾಲೇಜಲ್ಲಿ, ಜೊತೆಗೆ ನಿಮ್ಮ ಒಂದು ಪ್ರೊಬೇಷನರಿ ಪೀರಿಯಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಷನ್ ಆಗಿದೆ ಅಂತಂದ್ರೆ ನೀವು ಪ್ರಿನ್ಸಿಪಲ್ ಆಗೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಹಾಗಾದ್ರೆ ಪೋಸ್ಟ್ ಅನ್ನು ಯಾವ ತರ ಕೊಡ್ತಾರೆ ನೋಡಿ. ಪೋಸ್ಟ್ ಅನ್ನ ಏನ್ ಮಾಡ್ತಾರೆ, ಈ ಒಂದು ಎಕ್ಸಾಮ್ ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಟೋಟಲ್ ಆಗಿ 3 ಎಕ್ಸಾಮ್ ನ ನೀವು ಬರೀಬೇಕಾಗುತ್ತೆ. ಯು ಹ್ಯಾವ್ ಟು ಅಟೆಂಡ್ ದ 3 ಎಕ್ಸಾಮ್ಸ್. ದ ಫಸ್ಟ್ ಎಕ್ಸಾಮ್ ಈಸ್ ಕಂಪಲ್ಸರಿ ಕನ್ನಡ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು, ದ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಶಾಲ್ ಕ್ಯಾರಿಂಗ್ ದಿ 150 ಮಾರ್ಕ್ಸ್, ದಟ್ ಈಸ್ 3 hours ಡ್ಯೂರೇಷನ್ ಅಂತ ಹೇಳಿದ್ದಾರೆ. 150 ಮಾರ್ಕ್ಸ್ ಇಂದು ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ, 150 ಮಾರ್ಕ್ಸ್. ಸೊ ಅದರಲ್ಲಿ 3 hours ಟೈಮ್ ನ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಸೆಕ್ಯೂರ್ ಅಟ್ ಲೀಸ್ಟ್ 50 ಮಾರ್ಕ್ಸ್. ಅದರಲ್ಲಿ ನೀವು 50 ಅಂಕಗಳನ್ನು ಗಳಿಸಲೇಬೇಕಾಗತ್ತೆ. ಓಕೆ, 50 ಅಂಕಗಳನ್ನು ಗಳಿಸಲೇಬೇಕಾಗುತ್ತೆ. ಯಾವ ತರ KPSC
ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ನೀವು ಬರಿತಾ ಇರ್ತೀರಾ, ಕಂಪಲ್ಸರಿ ಕನ್ನಡ ಇರುತ್ತಲ್ವಾ, ಸೇಮ್ ಅದೇ ತರ ಕಂಪಲ್ಸರಿ ಕನ್ನಡ ಇರುತ್ತೆ. ಬಟ್ ಏನಂತಂದ್ರೆ ಇದೊಂದು MCQ ಟೈಪ್ ಆಗಿರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರೋದಿಲ್ಲ, MCQ ಟೈಪ್ ಆಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಯಾವುದು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ SSLC ಲೆವೆಲ್ನ ಪೇಪರ್ ಆಗಿರುತ್ತೆ. ಸೊ ಅದರಲ್ಲಿ ನೀವು ಮಿನಿಮಮ್ ಎಷ್ಟು ತೆಗಿಬೇಕಾಗುತ್ತೆ, ಈ ಒಂದು 50 ಮಾರ್ಕ್ಸ್ನ ಸೆಕ್ಯೂರ್ ಮಾಡಲೇಬೇಕು. ಇದಕ್ಕಿಂತ ಡೌನ್ ಆಯಿದ್ರೆ ನಿಮ್ಮ ನಾಳೆ GK ಪೇಪರಲ್ಲಿ ಅಥವಾ ನಿಮ್ಮ ಒಂದು ಇನ್ನೊಂದು ಪೇಪರಲ್ಲಿ ಎಷ್ಟೇ ಸ್ಕೋರ್ ಆದರೂ ಏನಾಗಲ್ಲ, ನೀವು ಅಪಾಯಿಂಟ್ ಹೊಂದಲು ಸಾಧ್ಯ ಇಲ್ಲ. ಓಕೆ ಫ್ರೆಂಡ್ಸ್. ಹಾಗೆ ಎರಡನೇ ಪೇಪರ್ ಏನಿದೆ ಸರ್, ಎರಡನೇ ಪೇಪರ್ ನೋಡಿ, ಈ ಒಂದು ಜನರಲ್ ಸ್ಟಡೀಸ್ ಅಂತ ಹೇಳಿ ಹೇಳ್ತಾರೆ. ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ ಅಂತ ಹೇಳ್ತಾರೆ. ಸಾಮಾನ್ಯ ಅಧ್ಯಯನ ಯಾವ ತರ KASಗೆ, PDOಗೆ, UPSಗೆ ನೀವು ಜನರಲ್ ಸ್ಟಡೀಸ್ನ ಅಧ್ಯಯನ ಮಾಡ್ತಿರಲ್ವಾ, ಸೇಮ್ ಅದೇ ಲೆವೆಲಿಗೆ ಏನಿರುತ್ತೆ, ಒಂದು 150 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ, GK ಪೇಪರ್ ಇರುತ್ತೆ. ಸೊ ಇದರಲ್ಲಿ ಎಷ್ಟು ತಗೋಬೇಕು, ಇದರಲ್ಲಿ ಮ್ಯಾಕ್ಸಿಮಮ್ ತಗೊಳ್ಳೇಬೇಕಾಗುತ್ತೆ. ಇಷ್ಟೇ ತೆಗಿಬೇಕಂತ ಏನಿಲ್ಲ, ಮ್ಯಾಕ್ಸಿಮಮ್ ತಗೊಳ್ಳೇಬೇಕಾಗುತ್ತೆ. ಆಯ್ತಾ, ಇದರಲ್ಲಿ ಏನ್ ತಗೊಳ್ತಿರಲ್ವಾ, GK ಪರೀಕ್ಷೆಯಲ್ಲಿ ಏನ್ ತೆಗೆದುಕೊಳ್ತಿರಲ್ವಾ, ಜೊತೆಗೆ ಇನ್ನೊಂದು ಪೇಪರ್ ಇದೆ ಅದರಲ್ಲಿ ಏನ್ ತೆಗೆದುಕೊಳ್ತಿರಲ್ವಾ, ಅದನ್ನ ಏನ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಹಾಗೆ ಕನ್ನಡದಲ್ಲಿ ಎಷ್ಟು ತಗೋಬೇಕಾಗುತ್ತೆ, 50 ಕ್ವಾಲಿಫೈಯಿಂಗ್ ಆಗಿರುತ್ತೆ. ಕ್ವಾಲಿಫೈಯಿಂಗ್ ಅರ್ಹತಾ ಪರೀಕ್ಷೆ, ಅದು 50 ಮಿನಿಮಮ್ ತಗೊಳ್ಳೇಬೇಕು. ಸರಿನಾ, 150 ತಗೋಬಹುದಾ, 100% ತಗೋಬಹುದು. ಬಟ್ ಕನ್ಸಿಡರ್ ಮಾಡೋದು ಎಷ್ಟು, 50 ಮಾರ್ಕ್ಸ್ ಮಾತ್ರ ಕ್ವಾಲಿಫೈಯಿಂಗ್ಗೆ ಕನ್ಸಿಡರ್ ಮಾಡ್ತಾರೆ, ಮೆರಿಟ್ಗೆ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಹಾಗೆ ಗೊತ್ತಾಯಿತು, ಮೆರಿಟ್ಗೆ ಕನ್ಸಿಡರ್ ಮಾಡುವಂತಹ ಪೇಪರ್ಗಳಲ್ಲಿ ಮೊದಲನೇ ಪೇಪರ್ ಯಾವುದು, ಜನರಲ್ ಸ್ಟಡೀಸ್ ಪೇಪರ್. ಎಷ್ಟು ಮಾರ್ಕ್ಸ್ ಇರುತ್ತೆ, ಅದು 150 ಮಾರ್ಕ್ಸ್ಗೆ. ಸೊ ಅದರಲ್ಲಿ ಏನು ಕೇಳಲಾಗುತ್ತೆ, ನಾವು ಆಲ್ರೆಡಿ ಹೇಳಿದ ಹಾಗೆ ಯಾವ ತರ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ಮಾಡ್ತಿರಲ್ವಾ, ಸೇಮ್ ಅದೇ ತರ ನೀವೇನು ಮಾಡಬೇಕು, ಒಂದು ಪ್ರಿನ್ಸಿಪಲ್ಗಳಿಗೆ ಏನೆಲ್ಲ ಸರ್ಕಾರ ಕೇಳಕ್ ಸಾಧ್ಯನೋ GK ಲೆವೆಲ್, ಆ ಒಂದು ಲೆವೆಲ್ಗೆ ನೀವು ಓದ್ಕೋಬೇಕಾಗತ್ತೆ. ಸೊ ಇದಾಯ್ತು ಎರಡನೇ ಪೇಪರ್. ಹಾಗೆ ಮೂರನೇ ಪೇಪರ್ ಅಲ್ಲಿ ಏನ್ ಕೇಳ್ತಾರೆ ನೋಡಿ, ಮೂರನೇ ಪೇಪರ್ ಬಹಳ ಇಂಪಾರ್ಟೆಂಟ್ ಪೇಪರ್ ಆಗುತ್ತೆ. ಸಾಧ್ಯ ಆದ್ರೆ ಇದ್ರ ಮೇಲೆ ಕ್ಲಾಸಸ್ಗಳನ್ನು ಸಹ ನಮ್ಮ ಚಾನಲ್ ಕಡೆಯಿಂದ ನಿಮಗೋಸ್ಕರ ತರ್ತಾ ಇರ್ತೇವೆ. ಹಾಗಾಗಿ ಇನ್ನೂ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪೇಪರ್ 3 ಶಾಲ್ ಕನ್ಸಿಸ್ಟ್ ಆಫ್ ಟಾಪಿಕ್ ಕವರಿಂಗ್ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸಿನ ನಿಯಮಾವಳಿಗಳನ್ನ ನೀವು ಓದ್ಕೋಬೇಕಾಗತ್ತೆ. ಹಾಗೇನೆ ರೂಲ್ಸ್ ಆಫ್ 1957 ಅದನ್ನು ಸಹ ಓದ್ಕೋಬೇಕು. ಕರ್ನಾಟಕ ಫಿನಾನ್ಷಿಯಲ್ ಕೋಡ್, ಓಕೆ, ಕರ್ನಾಟಕ ಆರ್ಥಿಕ ನಿಯಮಾವಳಿಗಳು ಏನಿದಾವೆ ಅದನ್ನು ಸಹ ಓದ್ಕೋಬೇಕು. ಕರ್ನಾಟಕ ಟ್ರೆಜರಿ ಕೋಡ್ ಅದನ್ನು ಸಹ ಓದ್ಕೋಬೇಕು. ಮ್ಯಾನ್ಯುಯಲ್ ಆಫ್ ಕಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ, ಖರ್ಚುಗಳು, ಅದರ ಮೇಲೆ ಒಂದು ಟಾಪಿಕ್ ಇದೆ. ಹಾಗೆ ಕರ್ನಾಟಕ ಎಜುಕೇಶನ್ ಆಕ್ಟ್ 1983, ಅಡೋಲಸೆಂಟ್ ಸೈಕಾಲಜಿ ಅಂಡ್ ಸಚ್ ಅದರ್ ಟಾಪಿಕ್ ಎಸೆನ್ಷಿಯಲ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ಆಡಳಿತಾತ್ಮಕ ವಿಚಾರಕ್ಕಾಗಿ ಈ ಒಂದು ಅಡೋಲಸೆಂಟ್ ಏನು ಸೈಕಾಲಜಿ, ಮನೋವಿಜ್ಞಾನ ಏನಿರುತ್ತೆ, ಹದಿಹರೆಯದ ಮನೋವಿಜ್ಞಾನ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ಸಹ ನೀವು ಅದರ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗತ್ತೆ. ಹಾಗೆ ನೋಡಿ, ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಪರ್ಸನ್ ಟು ಎಲಿಜಿಬಲ್ ಫಾರ್ ದ ಪೋಸ್ಟ್ ಆಫ್ ಪ್ರಿನ್ಸಿಪಲ್. ಒಬ್ಬ ಪ್ರಿನ್ಸಿಪಲ್ ಆಗುವಂತಹ ವ್ಯಕ್ತಿಯಿಂದ ಆಡಳಿತಾತ್ಮಕ ನಾಲೆಜ್ ಅನ್ನ ಏನೆಲ್ಲ ಚೆಕ್ ಮಾಡಕ್ ಸಾಧ್ಯನೋ ಅಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಈ ಒಂದು ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ, 150 ಮಾರ್ಕ್ಸ್ ಒನ್ಸ್ ಅಗೇನ್. ಹಾಗೆ ಇದರಲ್ಲಿ ನೀವು ಸಹ ಏನ್ ಮಾಡಬೇಕು, ಗರಿಷ್ಠ ಮಾರ್ಕ್ಸ್ ಅನ್ನ ತೆಗಿಬೇಕಾಗುತ್ತೆ. ಇದರಲ್ಲಿ 50 ತೆಗಿಬೇಕಂತೇನಿಲ್ಲ, ಗರಿಷ್ಠ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಎಷ್ಟು ಪೋಸ್ಟ್ ಇದಾವೆ ಅದು, ಜೊತೆಗೆ ನಿಮ್ಮ ರಿಸರ್ವೇಶನ್ ಮ್ಯಾಟರ್ ಆಗುತ್ತೆ. ಇವುಗಳ ಮೇಲೆ ಏನಾಗುತ್ತೆ, ನಿಮಗೆ ಪೋಸ್ಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ ನೋಡಿ, ಕ್ವಶನ್ ಪೇಪರ್ ವಿಲ್ ಬಿ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ವಿಚ್ ಒನ್, ಪೇಪರ್ 2 ಅಂಡ್ ಪೇಪರ್ 3 ವಿಲ್ ಬಿ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ ಲ್ಯಾಂಗ್ವೇಜ್. ದ ಆಸ್ಪಿರೆಂಟ್ಸ್ ಏನಿದ್ದೀರಾ ನೀವು ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡ್ಕೊಂಡು ಆನ್ಸರ್ ಮಾಡಬಹುದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಮೆರಿಟ್ಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಪೇಪರ್ 2 ಪೇಪರ್ 3 ಮಾತ್ರ ಕನ್ಸಿಡರ್ ಮಾಡ್ತಾರೆ. ಪೇಪರ್ 1 ಏನಿತ್ತು, ದಟ್ ಈಸ್ ಕಂಪಲ್ಸರಿ ಕನ್ನಡ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಸರ್ ಇದಕ್ಕೆ ಇಂಟರ್ವ್ಯೂ ಏನಾದ್ರು ಇದೆನಾ ನೋಡಿ, ಪ್ರಿನ್ಸಿಪಲ್ ಪೋಸ್ಟ್ ಯಾರ್ಯಾರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬರೀತಾ ಇದ್ದೀರಾ ಅವರಿಗೆ ನೋಡ್ತಾ ಇರ್ಬೋದು, ದೇರ್ ಶಾಲ್ ಬಿ ನೋ ಇಂಟರ್ವ್ಯೂ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ. ಇದೊಂದು ಬಹಳ ಒಂದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರ್ಯಾರು 10 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇದೆ, ಜೊತೆಗೆ ನಿಮ್ಮ ಎಲ್ಲ ಪ್ರೊಬೇಷನರಿ ಪೀರಿಯಡ್ ಕ್ಲಿಯರ್ ಇದೆ, ಈ ಹುದ್ದೆಗೆ ಇವತ್ತಿಂದನೇ ನೀವು ಅಧ್ಯಯನ ಮಾಡಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನೀವು ಸಹ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪ್ರಿನ್ಸಿಪಲ್ ಆಗ್ಬೋದು ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನು ಉಳಿದಂತಹ ಒಂದು 75% ಪೋಸ್ಟ್ ಏನಿದೆ ಅದನ್ನ ಯಾವ ತರ ತುಂಬಲಾಗುತ್ತೆ ಅದನ್ನ ಹೇಳಿ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ಸೊ ನೋಡ್ತಾ ಇರ್ಬೋದು 75% ಏನಿದೆ ಪ್ರಮೋಷನ್. ಸೊ ಅದನ್ನ ಪ್ಯೂರ್ಲಿ ನಾವೇನ್ ಮಾಡ್ತಾ ಇದ್ದಾರಂತೆ, ಪ್ರಮೋಷನ್ ಅನ್ನ ಮಾಡಲಾಗುತ್ತೆ ಫ್ರಮ್ ದ ಲೆಕ್ಚರ್ಸ್. ಈಗ ಆಲ್ರೆಡಿ ಸರ್ವಿಸ್ ಏನ್ ಇರುತ್ತೆ ಅಂತಹ ಉಪನ್ಯಾಸಕರಿಂದ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಪ್ರಮೋಷನ್ ಕೊಡುವಂತ ಕೆಲಸ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಪ್ರಮೋಷನ್ಗೆ ಏನ್ ಕನ್ಸಿಡರ್ ಮಾಡ್ತಾರೆ, ಒನ್ಸ್ ಅಗೇನ್
ಸರ್ವಿಸ್ ಆಗಿರಬೇಕು. ಮಿನಿಮಮ್ ಎಷ್ಟು, ನಾಟ್ ಲೆಸ್ ದೆನ್ 10 ಇಯರ್ ಅಂತ ಹೇಳ್ತಾ ಇದ್ದಾರೆ. 10 ವರ್ಷಕ್ಕಿಂತ ಕಮ್ಮಿ ಇಲ್ಲದಂಗೆ ಮಿನಿಮಮ್ 10 ವರ್ಷ ಇರಬೇಕು. ಜಾಸ್ತಿ ಇದ್ರೆ ಇನ್ನೂ ಒಳ್ಳೇದೆ, ಸೀನಿಯಾರಿಟಿ ನಿಮಗೆ ಸಿಗುತ್ತೆ. ಸರಿನಾ? ಸೊ 10 ವರ್ಷಕ್ಕಿಂತ ಕಮ್ಮಿ ಇಲ್ಲದಂಗೆ ನೀವು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಆಸ್ ಅ ಲೆಕ್ಚರರ್ ಆಗಿ, ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಕರ್ತವ್ಯ ಮಾಡಿರ್ಬೇಕಾಗತ್ತೆ. ಹಾಗೆ ಹೂಸ್ ಪೀರಿಯಡ್ ಆಫ್ ಪ್ರೊಬೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಯಾರ್ದು ಯಶಸ್ವಿಯಾಗಿ ನಿಮ್ಮ ಒಂದು ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಷನ್ ಆಗಿದೆ, ನೀವೆಲ್ಲರೂ ಏನ್ ಮಾಡ್ಬೋದು, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಹಾಗಾದ್ರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ನೋಡಿ, ಯಾವುದೇ ನೋಟಿಫಿಕೇಶನ್ ಇರಲಿ, ಯಾವುದೇ ಸರ್ಕಾರದ ಒಂದು ನೇಮಕಾತಿ ಪರೀಕ್ಷೆ ಇರಲಿ, ಸೊ ನೇಮಕಾತಿ ಆಗೋದಕ್ಕಿಂತ ಮುಂಚೆ ಈ ತರ ಒಂದು ರಾಜ್ಯ ಪತ್ರವನ್ನ ಹಾಕಲಾಗುತ್ತೆ ಪಬ್ಲಿಕ್ ಡೊಮೇನ್ಗೆ. ಆಯ್ತಾ? ಈ ಎಲಿಜಿಬಲ್ ಅಭ್ಯರ್ಥಿಗಳಿಗೆ ಗಮನಕ್ಕೆ ತರಲಾಗುತ್ತೆ ದಟ್ ನೋಡಿ ನಾವು ಈ ತರ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಸೊ ಸರ್ಕಾರ ಸದ್ಯಕ್ಕೆ ಈ ತರ ಕರ್ನಾಟಕ ರಾಜ್ಯ ಪತ್ರವನ್ನು ಹೊರಡಿಸಿದೆ ಅಂತಂದ್ರೆ ನಿಮ್ಮ ಒಂದು ನೇಮಕಾತಿ ಪಕ್ಕಾ. ದಟ್ ಮೀನ್ಸ್ ನೇಮಕಾತಿಯ ಅಧಿಸೂಚನೆ ಏನಾಗುತ್ತೆ, ಗ್ಯಾರಂಟಿ ಈ ಒಂದು ತಿಂಗಳಲ್ಲಿ, ಇದು ಯಾವ ಮಂತ್, ಇದು ಜೂನ್ ಮಂತ್. ಸೊ ಜೂನ್ ಕೊನೆಯ ವೇಳೆಗೆ ಅಥವಾ ಜುಲೈ ಸ್ಟಾರ್ಟಿಂಗ್ ನ ವೇಳೆಗೆ ಏನಾಗುತ್ತೆ, ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಹಾಗೆ KEA ಕಡೆಯಿಂದ ಮಾಡ್ತಾರಾ, KPSC ಕಡೆಯಿಂದ ಮಾಡ್ತಾರಾ ನೋಡಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅವರು ಹೇಳಿದ್ದಾರೆ KEA ಅಥವಾ KPSC ಅಂತ ಹೇಳಿದ್ದಾರೆ. ಆಯ್ತಾ? ಸರ್ಕಾರ ಏನ್ ಮಾಡುತ್ತೆ, ಅವರ ಒಂದು ವರ್ಕ್ ಲೋಡ್ ನೋಡಿಕೊಂಡು ಯಾರಿಗೆ ಒಂದು ಈ ಒಂದು ಅಧಿಸೂಚನೆಯನ್ನು ಕೊಡಬೇಕು, ದಟ್ ಈಸ್ ಅಪ್ ಟು ದೆಮ್. ಸೊ ಅವ್ರು ಏನ್ ಮಾಡ್ತಾರೆ, ಆ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೇನೆ ವಾಟ್ ಅಬೌಟ್ ದ PU ಕಾಲೇಜ್ ಲೆಕ್ಚರರ್ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇದೇ ತರ ಇರುತ್ತಾ ಸರ್? 100% ಆಗಿ ಆಲ್ಮೋಸ್ಟ್ ಏನಾಗುತ್ತೆ, ಈ ಸಲ ನಮ್ಮ ಒಂದು ಅನಲೈಸಿಸ್ ನ ಪ್ರಕಾರ, ಹಾಗೆ ಒಂದು ಇನ್ಫಾರ್ಮೇಶನ್ ನ ಪ್ರಕಾರ ಏನಾಗುತ್ತೆ, ಒನ್ಸ್ ಅಗೇನ್ ಯಾರ್ಯಾರು ಸರ್ಕಾರಿ PU ಕಾಲೇಜ್ ಉಪನ್ಯಾಸಕರಾಗಬೇಕು ಅಂತ ಇದ್ದೀರಾ, ನಿಮಗೂ ಸಹ 3 ಎಕ್ಸಾಮ್ಸ್ಗಳು ಇರ್ತವೆ. ಮೊದಲನೇದು ಕಂಪಲ್ಸರಿ ಕನ್ನಡ, ಹಾಗೆ ಒಂದನೇದು GK ಪರೀಕ್ಷೆ, ಅಂಡ್ ಇನ್ನೊಂದು ಯಾವುದು, ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್, ನಿಮ್ಮ ಒಂದು ಸಬ್ಜೆಕ್ಟ್ ಪೇಪರ್ ಏನಿರುತ್ತೆ ಅದು. ಇದು ಯಾರಿಗೆ? ಇದು ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗೆ ಯಾರ್ಯಾರು ಓದ್ತಾ ಇದ್ದೀರಾ, PU ಕಾಲೇಜ್ ಲೆಕ್ಚರರ್ ಹುದ್ದೆಗೆ ಯಾರ್ಯಾರು ಓದ್ತಾ ಇದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ. ಸರಿನಾ ಸರ್? ಅವಾಗ್ಲೂ ಏನು ಈ ಒಂದು ಗೆಜೆಟ್ ಅನ್ನ ಬಿಡ್ತಾರ, 100% ಏನ್ ಮಾಡಲಾಗುತ್ತೆ, ಒಂದು ಗೆಜೆಟ್ ಅನ್ನ ಪ್ರಕಟ ಮಾಡಲಾಗುತ್ತೆ. ಯಾಕಂದ್ರೆ ನೋಡಿ, ಸುಮಾರು 9 ವರ್ಷ ಆಯ್ತು ಈಗ ಹಳೆಯ ನೇಮಕಾತಿ ನಡೆದು. ಸರಿನಾ? ಸೊ ಈಗ ಐ ಥಿಂಕ್ ಅವ್ರು ಏನ್ ಮಾಡ್ತಾರೆ, ಹಳೆಯ ಒಂದು ರೂಲ್ಸ್ ಅನ್ನೆಲ್ಲ ಅಪ್ಡೇಟ್ ಮಾಡಿ, ಏನೆಲ್ಲ ಸೇರಿಸಬೇಕಾಗಿರುತ್ತೋ ಅದನ್ನೆಲ್ಲ ಅಪ್ಡೇಷನ್ ಮಾಡಿ ಏನ್ ಮಾಡ್ತಾರೆ, ಒಂದು ರಾಜ್ಯ ಪತ್ರವನ್ನು ಹೊರಡಿಸಿ ಪಬ್ಲಿಕ್ ಡೊಮೇನ್ಗೆ ಹಾಕ್ತಾರೆ. ಸೊ ಪಬ್ಲಿಕ್ ಡೊಮೇನ್ಗೆಲ್ಲ ಹಾಕಿ ಇದೇ ತರ ಏನ್ ಮಾಡ್ತಾರೆ, ರೂಲ್ಸ್ ನಿಯಮಾವಳಿಗಳನ್ನೆಲ್ಲ ಮಾಡಿ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ, ಐದರ್ ಫ್ರಮ್ KEA ಆರ್ KPSC. ಹಾಗಾದ್ರೆ ಸರ್ಕಾರಿ PU ಕಾಲೇಜ್ ಉಪನ್ಯಾಸಕರ ಪೋಸ್ಟ್ಗಳು ಎಷ್ಟಿದಾವೆ? 900 ಪೋಸ್ಟ್ಗಳಿದಾವೆ. ಆಯ್ತಾ? ಇದನ್ನ ಖುದ್ದು ಏನು ಮಿನಿಸ್ಟರ್ ಅವರು ಇದ್ದಾರೆ, ಅವರೇ ಏನ್ ಮಾಡಿದ್ರು, ಇದನ್ನ ಹೇಳಿದ್ರು. ಸೊ ಹಾಗಾಗಿ ಆಸ್ಪಿರೆಂಟ್ಸ್ 900 PUC ಉಪನ್ಯಾಸಕರ ಹುದ್ದೆಗಳಿದಾವೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಡಿಸ್ಕಸ್ ಮಾಡಿದಂತಹ 1217 ಪ್ರಿನ್ಸಿಪಲ್ ಹುದ್ದೆಗಳಿದಾವೆ. ಸೊ ಹಾಗಾಗಿ ಇದೊಂದು ಒಳ್ಳೆಯ ಆಪರ್ಚುನಿಟಿ ಆಗಿರುತ್ತೆ. ಯಾರ್ಯಾರು ನಿಮ್ಮ ಕರಿಯರ್ನ ಈಗ ಆಲ್ರೆಡಿ ಏನು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಸರ್ವಿಸ್ನ, ನಿಮ್ಮ ಒಂದು ಆಯ್ತಾ ಸೇವೆ ಏನಿರುತ್ತೆ, ಪ್ರಿನ್ಸಿಪಲ್ ಹುದ್ದೆ ಅಲಂಕರಿಸಬೇಕು ಅಂತ ಏನು ನಿಮ್ಮ ಒಂದು ಗುರಿ ಇರುತ್ತೆ. ಸೊ ಇಟ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ನೋಡಿ 25% ಅಂತಂದ್ರೆ ಆಲ್ಮೋಸ್ಟ್ ಒಂದು 300+ ಪೋಸ್ಟ್ಗಳು ನಿಮಗೆ ಸಿಗ್ತವೆ. ಸೊ ಈಗಿಂದಲೇ ಅದಕ್ಕೆ ತಯಾರಿ ಮಾಡೋದಾದ್ರೆ ಖಂಡಿತವಾಗಿಯೂ ನೀವು ಸಹ ಪ್ರಿನ್ಸಿಪಲ್ಗಳು ಆಗ್ಬೋದು. ಸೊ ಈ ಒಂದು ನಿರ್ದಿಷ್ಟ ಪತ್ರಿಕೆಗೆ ಬೇಕಾಗಿರುವಂತಹ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೋಸ್ಕರ ನೀಡ್ತಾ ಇರ್ತೇವೆ. ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಅಲ್ಲಿ ಈ ರೀತಿಯ ಅನೇಕ ಅಪ್ಡೇಟ್ಗಳನ್ನ ಟೈಮ್ ಟು ಟೈಮ್ ನೀಡ್ತಾ ಇರ್ತೇವೆ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.